ವಿಶ್ವಚೇತನ ಜೈವಿಂ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 22/11/2025 ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷ ಎಸಿ ಕಿರಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಮೋಹನ್ ಪ್ರೀತು ಮಾತನಾಡಿ, ಪಟ್ಟಣದ ಶಿಕ್ಷಕರ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಎ ಮಂಜುರವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಜಿಲ್ಲಾ ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಪುರುಷೋತ್ತಮ್, ಅಪರ ನಿರ್ದೇಶಕ ಜಿಪಿ ದೇವರಾಜ್, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಎಂ ಬಾಬು, ಹಾಸನ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಎಂಬಿ ಚನ್ನಕೇಶವ, ಚಾಮರಾಜನಗರ ಉಪವಿಭಾಗಾಧಿಕಾರಿ ಮಹೇಶ್, ಉದ್ಯಮಿ ಎಂಟಿ ಕೃಷ್ಣೇಗೌಡ, ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಭಾಗವಹಿಸುವರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಗುವುದೆಂದರು. ಈ ವೇಳೆ ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್, ಎಚ್ಆರ್ ರಂಗಸ್ವಾಮಿ, ಕೆಜಿ ಪ್ರದೀಪ್, ಡಿಎಸ್ ಅಶೋಕ್, ಸಿ ರವಿಕುಮಾರ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ವಿಶ್ವಚೇತನ ಜೈವಿಂ ಚಾರಿಟಬಲ್ ಟ್ರಸ್ಟ್ ಅರಕಲಗೂಡು ದಿನಾಂಕ 22/11/2025 ನಮ್ಮ ವಿಶ್ವಚೇತನ ಜೈವಿಂ ಚಾರಿಟಬಲ್ ಟ್ರಸ್ಟ್ ಅರಕಲಗೂಡು ಉದ್ಘಾಟನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನವನ್ನು ನಾವು ಇಟ್ಕೊಂಡಿರ್ತೀವಿ. ಈ ಕಾರ್ಯಕ್ರಮವನ್ನು ಶಿಕ್ಷಕರ ಭವನದಲ್ಲಿ ಏರ್ಪಡಿಸ್ಕೊಂಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಅರಕಲಗೂಡು ಕ್ಷೇತ್ರ ಎ ಮಂಜುನವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗೂ ಉದ್ಘಾಟನೆಗೆ ನಮ್ಮ ಕೆಎಂ ಜಾನಕಿ ಮೇಡಮ್, ಪ್ರಾದೇಶಿಕ ಆಯುಕ್ತರು ಬೆಳಗಾವಿ, ಇವರು ಸಹ ಆಗಮಿಸುತ್ತಿದ್ದಾರೆ. ಹಾಗೂ ನಮ್ಮ ಸಂಸದರಾದಂತಹ ನಮ್ಮ ಹಾಸನ ಕ್ಷೇತ್ರ ಶ್ರೇಯಸ್ ಪಟೇಲ್ ಸರ್ ಅವರು, ಹಾಗೂ ನಮ್ಮ ಮಾಜಿ ಶಾಸಕರಾದಂತಹ ಎಟಿ ರಾಮಸ್ವಾಮಿ ಸರ್ ಅವರು, ಹಾಗೂ ನಮ್ಮ ಸಕಲೇಶಪುರ ಸಭಾ ಕ್ಷೇತ್ರ ಶಾಸಕರಾದಂತಹ ಶ್ರೀ ಸಿಮೆಂಟ್ ಮಂಜಣ್ಣವರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಜಂಟಿ ನಿರ್ದೇಶಕರಾದಂತಹ ಶ್ರೀ ಪುರುಷೋತ್ತಮ್ ಸರ್ ಅವರು, ಸಮಾಜ ಕಲ್ಯಾಣ ಇಲಾಖೆ, ಹಾಗೂ ಶ್ರೀ ಎಂ ಬಾಬುರವರು, ಉಪ ಕಾರ್ಯದರ್ಶಿಗಳು ಆಡಳಿತ, ಜಿಲ್ಲಾ ಪಂಚಾಯತಿ ಹಾಸನ, ಹಾಗೂ ಜಿಪಿ ದೇವರಾಜರವರು, ಅಪರ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು, ಇವರು ಸಹ ಆಗಮಿಸುತ್ತಿದ್ದಾರೆ. ಹಾಗೂ ನಮ್ಮ ತಾಲೂಕಿನವರಾದಂತಹ ಎಂಬಿ ಚನ್ನಕೇಶವರವರು, ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಹಾಸನ, ಇವರು ಸಹ ಆಗಮಿಸುತ್ತಿದ್ದು, ಹಾಗೂ ಶ್ರೀ ಮಹೇಶ್ ಬಿಳುಗುಲಿ ಸರ್ ಅವರು, ಉಪವಿಭಾಗಾಧಿಕಾರಿ ಚಾಮರಾಜನಗರ, ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶ್ವಚೇತನ ಜೈವಿಂ ಚಾರಿಟಬಲ್ ಟ್ರಸ್ಟ್ ಅನೇಕ ಕೆಲಸ ಕಾರ್ಯಗಳನ್ನ, ಒಂದು ಸಮಾಜಮುಖಿಯಾದಂತಹ ಕೆಲಸಗಳನ್ನ ಮಾಡಲಿಕ್ಕೆ ಈ ಒಂದು ವಿಶ್ವಚೇತನ ಜೈವಿಂ ಚಾರಿಟಬಲ್ ಟ್ರಸ್ಟ್ 22/11/2025 ಅರಕಲಗೂಡು ತಾಲೂಕು ಶಿಕ್ಷಕರ ಭವನದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ರಾಜ್ಯದ ವಿವಿಧೆಡೆಯಿಂದ ಬರ್ತಾ ಇದ್ದಾರೆ. ಹಾಗೂ ಈ ಒಂದು ಟ್ರಸ್ಟ್ನ ಉದ್ದೇಶಗಳೇನಪ್ಪ ಅಂತಂದ್ರೆ, ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು, ಬಡವರುಗಳನ್ನ, ಸಮಾಜದಲ್ಲಿ ನಿರ್ಗತಿಕರನ್ನ ಕಂಡು ಅವರನ್ನ ಗುರುತಿಸಿ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಕೆಲವು ಸಮಾಜಮುಖಿ ಕೆಲಸಗಳನ್ನ, ಕೈಲಾದಷ್ಟು ಒಂದು ಸಹಾಯಗಳನ್ನ ಮಾಡುವಂತ ಉದ್ದೇಶಗಳನ್ನ ನಾವು ಇಟ್ಕೊಂಡಿದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ಕೋಚಿಂಗ್ ಕೊಡಿಸುವ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮಹಿಳಾ ಸಬಲೀಕರಣ, ಮಹಿಳೆಯರಿಗಾಗಿ ಸಬಲೀಕರಣಗಳನ್ನ, ಕೆಲವು ಕಾರ್ಯಕ್ರಮಗಳನ್ನ ಬಹಳ ಒಂದು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅರಕಲಗೂಡಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ ಮಂಜುನವರು ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿನ ಅನೇಕ ರಾಜಕೀಯ ಗಣ್ಯರಾದಂತಹ ಕೃಷ್ಣೇಗೌಡರವರು, ಶ್ರೀಧರ್ಗೌಡರವರು, ಅದೇ ರೀತಿಯಾಗಿ ದಿನೇಶ್ ಬೈರೇಗೌಡರವರು, ಇನ್ನೂ ಅನೇಕ ಒಂದು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸನ್ಮಾನಿತರಿಗೆ ಈ ಒಂದು ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಪುರುಷೋತ್ತಮ್ ರವರದ್ದು, ನಂದಕುಮಾರ್, ಸುಮನ್ ಮ್ಯಾಥು, ಇವರೆಲ್ಲ ಲೇಖಕರಿರ್ಬೋದು, ಕೆಲವೊಂದು ಶಿಕ್ಷಕರಲ್ಲಿ ಅನೇಕ ಸಾಧನೆಯನ್ನ ಗೈದಂತವ್ರು, ರೈತರಲ್ಲಿ ಇರ್ಬೋದು, ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದಂತಹ ಒಂದು ಕೆಲವು ಸಾಧಕರಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿನಾಂಕ 22/11/2025 ಅಂದ್ರೆ ಶನಿವಾರ, ಇದೇ ಶನಿವಾರದಂದು ಈ ಒಂದು ಶಿಕ್ಷಕರ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅರಕಲಗೂಡು ತಾಲೂಕಿನ ಎಲ್ಲ ಸಮಸ್ತ ಜನರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ.